ಬೆಂಗಳೂರಿನ ಲಗ್ಗೆರೆ ಸಮೀಪದ ಕೂಲಿನಗರದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಸುಮಾರು 50ಕ್ಕೂ ಅಧಿಕ ಮನೆಗಳು ಅಗ್ನಿ ಅವಘಡದಿಂದ ತೊಂದರೆ ಆಗಿದೆ. ಸದ್ಯ ನಾನೀಗ ಆ ಸ್ಪಾಟ್ ಅಲ್ಲಿ ಇದೀನಿ, ನೀವು ಗಮನಿಸ್ತಾ ಇದ್ದೀರಾ. ಇದು ಲಗ್ಗೆರೆ ಸಮೀಪದ ಕೂಲಿನಗರ ಎಂಬ ಒಂದು ಪ್ರದೇಶ. ಆಲ್ಮೋಸ್ಟ್ 30ರಿಂದ 40 ವರ್ಷ ಹಿಂದಿನಿಂದ ಕೂಡ ಇಲ್ಲಿ ಸಾಕಷ್ಟು ಜನರು ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಈ ಮಧ್ಯರಾತ್ರಿ ಸುಮಾರು 2 ಗಂಟೆಯಿಂದ 2:30 ಸಮಯದಲ್ಲಿ ಇದ್ದಕ್ಕಿದ್ದಂತೆ ಅಗ್ನಿ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಕಂಪ್ಲೀಟ್ ಆಗಿ ಇಲ್ಲಿ ಸುಮಾರು 30ಕ್ಕೂ ಅಧಿಕ ಮನೆಗಳು ಅಗ್ನಿಗೆ ಆಹುತಿ ಆಗಿದೆ. ಆದ್ರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದ್ರೆ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿರುವ ಬಗ್ಗೆ ವರದಿ ಆಗಿದೆ. ಅಂದ್ರೆ ಇದಕ್ಕೆ ಕರೆಕ್ಟ್ ಆದ ಕಾರಣ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಇಲ್ಲಿ ಹೆಚ್ಚಾಗಿ ಸ್ಪಾಂಜ್ಗಳಿದೆ. ಅಂದ್ರೆ ಎಲ್ಲಾ ಮನೆಗಳಲ್ಲೂ ಕೂಡ ಮನೆಗಳ ಮೇಲೆ ಸ್ಪಾಂಜ್ ಗಳನ್ನ ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳ ವರ್ಷದಿಂದ ಕೂಡ ಸ್ಪಾಂಜಿನ ಒಂದು ಕೂಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮಾರಾಟ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಮನೆಗಳ ಮೇಲೆ ಕೂಡ ಸ್ಪಾಂಜಿನ ಶೇಖರಣೆ ಮಾಡಿ ಇಟ್ಟಿರುವಂತ ಒಂದು ದೃಶ್ಯಗಳು ಕಾಣಿಸ್ತಾ ಇದೆ. ಹಾಗಾಗಿ ಅಗ್ನಿ ಅವಘಡ ಸಂಭವಿಸಿದಂತ ಸಂದರ್ಭದಲ್ಲಿ ಸ್ಪಾಂಜ್ಗಳು ಇದ್ದಂತ ಕಾರಣ ಅಗ್ನಿಯ ಒಂದು ಏನೋ ಭಾರಿ ಪ್ರಮಾಣದಲ್ಲಿ ಆದಂತ ಒಂದು ಪರಿಣಾಮವಾಗಿ ವಿಸ್ತಾರವಾದ ಏನು ಈ ಪ್ರದೇಶ ಇದೆ ಎಲ್ಲವೂ ಕೂಡ ಅಗ್ನಿಗೆ ಆಹುತಿ ಆಗಿರುವಂತಹ ಒಂದು ದೃಶ್ಯಗಳನ್ನು ನೀವು ಕಾಣಿಸ್ತಾ ಇದ್ದೀರಾ. ಆಲ್ಮೋಸ್ಟ್ 8ರಿಂದ 10 ಬೈಕ್ಗಳು ಇಲ್ಲಿ ಬೆಂಕಿಗೆ ಆಹುತಿ ಆಗಿದಾವೆ. 2 ಗೂಡ್ಸ್ ಗಾಡಿಗಳು ಕೂಡ ಆಹುತಿ ಆಗಿದೆ. ಅಂತಂದ್ರೆ ಕಂಪ್ಲೀಟ್ ಆಗಿ ಬೈಕ್ಗಳು ಆ ಬೆಂಕಿಯಲ್ಲಿ ಸಿಕ್ಕಿ ಏನೋ ಡ್ಯಾಮೇಜ್ ಆಗಿರುವಂತಹ ದೃಶ್ಯಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಅಂದ್ರೆ ನಿಖರವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇಲ್ಲ. ಪೊಲೀಸರು ಕೂಡ ದೂರನ್ನ ದಾಖಲಿಸಿಕೊಂಡು ಹೆಚ್ಚಿನ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ RR ನಗರಕ್ಕೆ ಸಂಬಂಧಪಟ್ಟಂತ ಕುಸುಮ ಅವರು ಬಂದಿದ್ದಾರೆ ಅಂತ ಹೇಳಿದ್ರೆ ಮುನರತ್ನ ಅವರು, ಶಾಸಕರು ಮುನರತ್ನ ಅವರು ಬಂದಿದ್ರು. ಅಂದ್ರೆ ಸ್ಥಳೀಯ ನಾಯಕರೆಲ್ಲ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಏನಾಯ್ತು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಒಂದು ತಾತ್ಕಾಲಿಕ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ 50ಕ್ಕೂ ಅಧಿಕ ಕುಟುಂಬಗಳು ಇಲ್ಲಿ ಈ ಅಗ್ನಿ ಅವಘಡದಿಂದ ಸಮಸ್ಯೆಗೆ ಒಳಗಾಗಿರುವಂತ ಒಂದು ಮಾಹಿತಿ ಕೂಡ ಸಿಕ್ಕಿದೆ. ಸದ್ಯಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ದೊಡ್ಡ ಮಟ್ಟದ ಒಂದು ಬೆಂಕಿ ಅವಘಡ ಆಗಿದೆ. ಮತ್ತೊಂದು ಅದೃಷ್ಟ ಏನಪ್ಪಾ ಅಂತಂದ್ರೆ ಮನೆಗಳ ಮೇಲೆ ಮೋಲ್ಡ್ ಇರುವಂತಹ ಕಾರಣದಿಂದಾಗಿ ಮನೆಗಳ ಒಳಗಡೆ ಇರೋರಿಗೆ ಒಂದಿಷ್ಟು ಅಪಾಯ ಕಮ್ಮಿ ಆಗಿದೆ. ಎಲ್ಲ ಕೂಡ ಬೆಂಕಿ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಂತೆ ಮನೆಯಿಂದ ಎಲ್ಲ ತಪ್ಪಿಸ್ಕೊಂಡು ಓಡಿ ಹೋಗಿರುವಂತಹ ಘಟನೆ ನಡೆದಿದೆ. ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಏನಾಗಿದೆ ಘಟನೆ ಅನ್ನೋದ್ರ ಬಗ್ಗೆ ಏನೋ ಎನ್ಕ್ವೈರಿ ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.